ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬಿಕ್ಕಟ್ಟು ಇನ್ನೂ ಕೂಡ ಹಾಗೆ ಇದೆ. ಅದು ಪರಿಹಾರ ಆಗ್ತಾ ಇಲ್ಲ. ಅದರ ಬಗ್ಗೆ ತೀವ್ರ ಚರ್ಚೆ ಆಗ್ತಾ ಇದೆ. ಹೀಗಿರುವಾಗ ಈ ನಾಯಕತ್ವದ ಗೊಂದಲದ ಬಗ್ಗೆ ಹೈಕಮಾಂಡ್ ಏನೂ ಮಾತನಾಡ್ತಾ ಇಲ್ಲ. ಈ ಒಂದು ಸಮಸ್ಯೆ ಬಗೆಹರಿಯೋದು ಯಾವಾಗ ಬಗೆಹರಿಯುತ್ತೆ ಅನ್ನುವಂತಹ ಪ್ರಶ್ನೆ ಯಾವಾಗಲೂ ಕೂಡ ಹಾಗೇ ಇದೆ. ಅದರ ಬಗ್ಗೆ ಯಾವುದೇ ರೀತಿಯಾದ ಉತ್ತರಗಳು ಸಿಗ್ತಾ ಇಲ್ಲ. ಈಗ ಕರ್ನಾಟಕ ರಾಜಕೀಯದ ಸ್ಥಿತಿಗತಿಯ ಬಗ್ಗೆ ಕೈ ಮುಗಿದು ಸುಮ್ಮನಾಗ್ಬಿಟ್ಟಿದೆ ಹೈಕಮಾಂಡ್. ಈಗ ಹೈಕಮಾಂಡ್ ಕೂಡ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ತೀರ್ಮಾನವನ್ನು ಮಾಡ್ತಾ ಇಲ್ಲ. ಅವರೇ ಕೈ ಮುಗಿದು ಈ ವಿಚಾರದ ಬಗ್ಗೆ ನಮ್ಮ ಹತ್ರ ಮಾತಾಡೋಕ್ಕೆ ಹೋಗಬೇಡಿ, ನಾವೇನೂ ಮಾತನಾಡಲ್ಲ ಅನ್ನುವಂಥ ರೀತಿಯಲ್ಲಿ ಸುಮ್ಮನಾಗ್ಬಿಟ್ಟಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಈ ಒಂದು ವಿಚಾರದಲ್ಲಿ ಮೌನವನ್ನು ವಹಿಸಿದ್ದಾರೆ. ಅದು ಯಾಕೆ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ಕರ್ನಾಟಕ ರಾಜಕೀಯ ಸ್ಥಿತಿಗತಿಗಳಿಗೆ ಕೈ ಮುಗಿತಾ ಇದೆ ಹೈಕಮಾಂಡ್ ಬೇಡ ಅಂತ ಹೇಳಿ. ಇದರಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ನಿರಂತರ ಮೌನದ ಅರ್ಥ ಏನು ಎನ್ನುವಂತಹ ಪ್ರಶ್ನೆ ಇದೆ. ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದ್ರು ಕೂಡ ಹೈಕಮಾಂಡ್ ಮಾತ್ರ ಫುಲ್ ಸೈಲೆಂಟ್ ಆಗಿದೆ. ನಾಯಕತ್ವ ವಿಚಾರವಾಗಿ ಡಿಕೆ ಸಹೋದರರಲ್ಲೂ ಕೂಡ ಬದಲಾವಣೆಗಳು ಕಾಣ್ತಾ ಇದೆ. ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಬಣದ ದಾಳಗಳೆಲ್ಲವೂ ಕೂಡ ಈಗ ಯಶಸ್ವಿಯಾಗಿವೆ. ಆದರೆ ಡಿಕೆ ಶಿವಕುಮಾರ್ ಅವರ ಬಣದ ಪ್ರಯತ್ನಗಳು ವಿಫಲವು ಆಗ್ತಾ ಇವೆ. ಏನು ಪ್ರಯತ್ನ ಪಟ್ಟರೂ ಆಗ್ತಾ ಇಲ್ಲ. ಇದರ ನಡುವೆ ಈಗ ಡಿಕೆ ಸುರೇಶ್ ಅವರ ತಾಳ್ಮೆಯ ಮಾತುಗಳು ಏನಾಗ್ತಾ ಇದೆ, ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇವೆ. ಈ ರಾಜಕೀಯ ನಾಯಕರ ನಡೆಗಳು ಮಾತುಗಳು ಎಲ್ಲವೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ನಾಯಕತ್ವದ ವಿಚಾರ, ಬದಲಾವಣೆಯ ವಿಚಾರ ಬಗೆಹರಿತಾ ಇಲ್ಲ. ಯಾರೂ ಕೂಡ ಏನೂ ಹೇಳ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಪದೇ ಪದೇ ದೆಹಲಿಗೆ ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಹೈಕಮಾಂಡ್ ವರಿಷ್ಠ ನಾಯಕರು ಏನೂ ಹೇಳ್ತಾ ಇಲ್ಲ. ಅದರಲ್ಲಿ ಮುಖ್ಯವಾಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾವಾಗಲೂ ಕೂಡ ಈ ಒಂದು ವಿಚಾರದಲ್ಲಿ ನಿರಂತರವಾಗಿ ಮೌನವನ್ನು ವಹಿಸಿದ್ದಾರೆ. ಯಾಕೆ ಎನ್ನುವಂತಹ ಪ್ರಶ್ನೆ ಇದೆ. ಹಾಗಾದರೆ ಮಲ್ಲಿಕಾರ್ಜುನ ಖರ್ಗೆಯವರಿಗೆ ಯಾವ ಅಧಿಕಾರವನ್ನು ಕೊಡ್ತಾ ಇಲ್ವಾ ಗಾಂಧಿ ಕುಟುಂಬ ಈ ಒಂದು ವಿಚಾರದಲ್ಲಿ? ಈ ಒಂದು ಪ್ರಶ್ನೆ ಕೂಡ ಮೂಡುತ್ತೆ. ಡಿ ಕೆ ಶಿವಕುಮಾರ್ ಬಣದ ನಾಯಕರೇನಿದ್ದಾರೆ ಅವರೆಲ್ಲರೂ ಕೂಡ ಅಸಮಾಧಾನಗೊಳ್ತಾ ಇದ್ದಾರೆ, ಬೇಸರಗೊಳ್ತಾ ಇದ್ದಾರೆ ಹೈಕಮಾಂಡ್ನ ನಡೆಯಿಂದ. ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣದ ನಾಯಕರೇನಿದ್ದಾರೆ ಅವರು ಫುಲ್ ಖುಷಿ ಆಗ್ತಾ ಇದ್ದಾರೆ. ಅವರು ಮಾಡಿದಂತಹ ಎಲ್ಲ ಪ್ರಯತ್ನಗಳು ಕೂಡ ಫಲಿಸ್ತಾ ಇವೆ, ಅವರು ಯಶಸ್ವಿ ಆಗ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಬಣದ ನಾಯಕರೆಲ್ಲರೂ ಕೂಡ ವಿಫಲರಾಗ್ತಾ ಇದ್ದಾರೆ. ಯಾವ ಪ್ರಯತ್ನಗಳನ್ನು ಪಟ್ಟರೂ ಕೂಡ ಏನೂ ಆಗ್ತಾ ಇಲ್ಲ, ಏನೂ ವರ್ಕೌಟ್ ಆಗ್ತಾ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಒಂದು ವಿಚಾರಗಳ ಬಗ್ಗೆ ಏನೂ ಮಾತನಾಡ್ತಾ ಇಲ್ಲ, ಯಾಕೆ ಸೈಲೆಂಟ್ ಆಗಿದ್ದಾರೆ? ಮೊನ್ನೆ ಅಷ್ಟೇ ದೆಹಲಿಗೆ ಹೋದಾಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿ ಮಾತನಾಡಿರ್ತಾರೆ ಈ ಒಂದು ವಿಚಾರ ಬಗ್ಗೆ. ಏನು ಸಾಹೇಬ್ರೆ ಈ ರೀತಿಯಾಗಿ ಆಯ್ತಲ್ಲ, ಮಾತುಕತೆ ಆಗಿತ್ತು, ಆದರೂ ಕೂಡ ಸಿದ್ದರಾಮಯ್ಯ ಅವರು ಬಿಟ್ಕೊಡ್ತಾ ಇಲ್ಲ, ಏನು ಮಾಡೋದು? ನನ್ನ ಬಗ್ಗೆ ನೀವೇನಾದರೂ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ಇಲ್ವಾ? ನೀವು ಯಾಕೆ ಇಷ್ಟೊಂದು ಮೌನವಾಗಿದ್ದೀರಿ? ಈ ರೀತಿಯಾದಂತಹ ಪ್ರಶ್ನೆ ಬಂದಿರಬಹುದು. ಡಿ ಕೆ ಶಿವಕುಮಾರ್ ಅವರು ಕೇಳಿರುವಂತಹ ಸಾಧ್ಯತೆ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಡೆಯಂತ ರಾಜ್ಯದಲ್ಲಿ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಬಣದ ನಾಯಕರಿಗೆ ಬೇಸರ ಆಗ್ತಾ ಇದೆ. ಈಗ ರಾಹುಲ್ ಗಾಂಧಿಯವರು ಕೂಡ ಈ ಒಂದು ವಿಚಾರದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾ ಇಲ್ಲ. ಒಂದು ರೀತಿಯಲ್ಲಿ ಇದರ ಸಹವಾಸವೇ ಬೇಡ, ಏನೂ ಕೂಡ ಇದರ ಬಗ್ಗೆ ಮಾತನಾಡೋದು ಬೇಡ, ಯಾರ ಸಹವಾಸ ಬೇಡ, ಮಾತಾಡೋದು ಬೇಡ ಅಂತ ಹೇಳಿ ಹೈಕಮಾಂಡ್ ನಿರ್ಧಾರ ಮಾಡಿದಂತೆ ಕಾಣ್ತಾ ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ಭೇಟಿ ಆಗೋಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಸರಿಯಾಗಿ ರಾಹುಲ್ ಗಾಂಧಿ. ಭೇಟಿ ಆದರೂ ಕೂಡ ಈ ನಾಯಕತ್ವದ ವಿಚಾರಣೆ ಕುರಿತಾಗಿ ಮಾತನಾಡೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಆದರೆ ಡಿ ಕೆ ಶಿವಕುಮಾರ್ ಅವರು ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮೌನದ ಅರ್ಥ ಏನು? ಹಾಗಾದರೆ ಯಾಕೆ ಮೌನವಾಗಿದ್ದಾರೆ? ರಾಹುಲ್ ಗಾಂಧಿ ಅವರು ಏನಾದರೂ ಹೇಳಿದ್ದಾರಾ ಖರ್ಗೆ ಅವರಿಗೆ? ಸೋನಿಯಾ ಗಾಂಧಿ ಅವರು ಏನಾದರೂ ಹೇಳಿದ್ದಾರಾ? ಏನು ಚರ್ಚೆ ಆಗಿದೆ ಮುಖ್ಯವಾಗಿ ಹೈಕಮಾಂಡ್ನಲ್ಲಿ? ಯಾಕೆ ಯಾರೂ ಮಾತನಾಡ್ತಾ ಇಲ್ಲ? ಯಾಕೆ ಸೈಲೆಂಟ್ ಆಗಿದ್ದಾರೆ? ಇದರ ಅರ್ಥ ಏನಿರಬಹುದು? ಮುಂದಿನ ಒಂದು ಸಮಯ ಏನಿದೆ, ಉಳಿದಂತಹ ಸಮಯ ಏನಿದೆ, ಅದಕ್ಕೂ ಕೂಡ ಸಿ ಎಂ ಆಗಿ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅನ್ನೋದು ವರಿಷ್ಠರ ಆಸೆನಾ? ಅಥವಾ ಏನಾದರೂ ಬದಲಾವಣೆಯನ್ನು ಮಾಡಿದ್ರೆ ಮುಂಬರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಪೆಟ್ಟು ಬೀಳುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಅರಿತು ಹೈಕಮಾಂಡ್ ಈಗ ಸೈಲೆಂಟ್ ಆಗಿದೆಯಾ? ಈ ಒಂದು ಪ್ರಶ್ನೆ ಇದೆ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಏನೂ ಮಾತನಾಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಏನಿದೆ ಆ ನಾಯಕರು ಅಂದರೆ ಸಹೋದರರು ಏನಿದ್ದಾರೆ ಇಬ್ಬರು ಕೂಡ ಸೈಲೆಂಟ್ ಆಗಿದ್ದಾರೆ. ಒಂದೊಂದು ರೀತಿ ಒಂದೊಂದು ಮಾತುಗಳನ್ನು ಆಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಡಿ ಕೆ ಸುರೇಶ್ ತಾಳ್ಮೆಯ ಮಾತನ್ನು, ಕಾದು ನೋಡುವ ಮಾತನ್ನು ಆಡಿದ್ದಾರೆ. ಅದು ಕೂಡ ಚರ್ಚೆಗೆ ಕಾರಣ ಆಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.